ಚಂದ್ರಪ್ರಭಾ ತೀರ್ಥಂಕರರ 21 ಅಡಿ ಎತ್ತರದ ಏಕಶಿಲಾ ಬಂಡೆಯ ಮೇಲಿರುವಂತಹ ಪ್ರತಿಮೆ ಇದು. ಜೈನ ಸನ್ಯಾಸಿಗಳಾದ ಶ್ರೀ ಶಾಂತಿಸಾಗರರ ಗುರುಮಂದಿರ ಇದು. ಇಂಚಿ ಆಕಾರದಲ್ಲಿ ಈ ಒಂದು ದೇವಾಲಯ ಇದೆ. ಹಾಗೆ 81 ಅಡಿಗಳಷ್ಟು ಎತ್ತರವಾಗಿ ಈ ದೇವಾಲಯವು ರೂಪುಗೊಂಡಿದೆ. ಸುಮಾರು 450 ಮೆಟ್ಟಿಲುಗಳಿರುವ ಈ ಮಂದಾರಗಿರಿ ಅಥವಾ ಬಸದಿ ಬೆಟ್ಟ ನಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋರು ಗಾಡೀಲಿ ಬೇಕಾದ್ರೂ ಹೋಗ್ಬೋದು, 2 ವೀಲರ್ ಅಥವಾ 4 ವೀಲರಲ್ಲಿ. ನಾವೀಗ ಮಂದಾರಗಿರಿ ಅಥವಾ ಬಸದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಇದು ಬೆಂಗಳೂರಿನಿಂದ ತುಮಕೂರು ರಸ್ತೆ ಮಾರ್ಗವಾಗಿ ಸುಮಾರು ಒಂದು 58-60 ಕಿಲೋಮೀಟರ್ ದೂರದಲ್ಲಿ ಇದೆ. ನಾವೀಗ ಇರುವಂಥದ್ದು ತುಮಕೂರು ರಸ್ತೆ, ದಾಬಸ್ಪೇಟೆಯನ್ನು ದಾಟಿ ಮುಂದೆ ಬಂದಿದ್ದೀವಿ. ಮುಂದೆ ಪಂಡಿತನಹಳ್ಳಿ ಅಂತ ಒಂದು ಪ್ರದೇಶದಲ್ಲಿ ಬಲಕ್ಕೆ ತಿರುಗಬೇಕು. ಇದು ತುಮಕೂರು ರಸ್ತೆ ಹತ್ರ ಪಂಡಿತನಹಳ್ಳಿ ಅಂತ ಒಂದು ಜಾಗ ಇದೆ. ಇಲ್ಲಿ ನಾವು ಬಲಕ್ಕೆ ತಗೋಬೋದು. ಈ ರೋಡ್ ಮಿಸ್ ಆದರೆ ತುಮಕೂರು ರೋಡಲ್ಲಿ ಇನ್ನು 1 ಕಿಲೋಮೀಟರ್ ಆದಮೇಲೆ ಇನ್ನೊಂದು ರೋಡ್ ಸಿಗುತ್ತೆ. ಅಲ್ಲೂ ಸಹ ಬಲಕ್ಕೆ ತೊಗೊಂಡು ನಾವು ಮಂದಾರಗಿರಿಗೆ ಹೋಗ್ಬೋದು. ಅಲ್ಲಿ ದೂರದಲ್ಲಿ ಕಾಣಿಸುತ್ತೆ, ಇಲ್ಲಿಂದ 2 ಕಿಲೋಮೀಟರ್ ದೂರ ಮಂದಾರಗಿರಿ ಅಥವಾ ಇಲ್ಲಿ ರಸ್ತೆಗಳೇನು ಅಷ್ಟೇನು ಚೆನ್ನಾಗಿಲ್ಲ. ನಾವು ಬಂದಿರುವಂಥ ಈ ರೂಟಲ್ಲಿ ಮತ್ತೊಂದು ರೂಟ್ ಇದೆ, ಗೊತ್ತಿಲ್ಲ, ಹೋಗಬೇಕಾದ್ರೆ ಆ ಒಂದು ಮಾರ್ಗವಾಗಿ ಹೋಗ್ತೇವೆ. ಸ್ನೇಹಿತರೆ, ನಾವೀಗ ಮಂದಾರಗಿರಿ ಅಥವಾ ಬಸ್ತಿ ಬೆಟ್ಟದ ಕೆಳಭಾಗದಲ್ಲಿದ್ದೀವಿ. ಹಾಗೆ ಈ ಬೆಟ್ಟದ ಬುಡದಲ್ಲಿ ಜೈನ ಆಚಾರ್ಯ ಶಾಂತಿಸಾಗರರಿಗೆ ಅರ್ಪಿತವಾದ ಗುರುಮಂದಿರ ಈಗ ನಾವೀಗ ನೋಡ್ತಾ ಇರುವಂಥದ್ದು ಈ ಒಂದು ಗುರುಮಂದಿರ. ಇದು ಜೈನ ಆಚಾರ್ಯರಾದ ಶಾಂತಿಸಾಗರರಿಗೆ ಅರ್ಪಿತವಾಗಿದೆ. ಮಹಾವೀರರ ಒಂದು ಪ್ರತಿಮೆಯ ಕೆಳಗೆ ಇಲ್ಲೊಂದು ಕಲಾಕೃತಿ ಇದೆ. ಇಲ್ಲಿ ಗೋವು ಅಥವಾ ಹಸುವು ಹುಲಿ ಮರಿಗೆ ಹಾಲು ಕೊಡ್ತಾ ಇದೆ. ಹಾಗೆ ಇಲ್ಲಿ ಹುಲಿ ಒಂದು ಕರುವಿಗೆ ಹಾಲು ಕೊಡ್ತಾ ಇರುವಂತಹ ಒಂದು ಸುಂದರ ಕಲಾಕೃತಿಯನ್ನು ಮಾಡಿದ್ದಾರೆ. ಚಂದ್ರಪ್ರಭಾ ತೀರ್ಥಂಕರರ 21 ಅಡಿ ಎತ್ತರದ ಏಕಶಿಲಾ ಬಂಡೆಯ ಮೇಲಿರುವಂತಹ ಪ್ರತಿಮೆ ಇದು. ಚಂದ್ರಪ್ರಭಾ ತೀರ್ಥಂಕರರ ಈ ಒಂದು ಪ್ರತಿಮೆಯ ಪಕ್ಕದಲ್ಲಿ ಅಂದರೆ ಕೆಳಭಾಗದಲ್ಲಿ ಜ್ವಾಲಾಮಾಲಿನಿ ಅಮ್ಮನವರ ಒಂದು ದೇವಸ್ಥಾನವಿದೆ. ನಾವು ಅದನ್ನು ಕೂಡ ನೋಡ್ಬೋದು. ಇದು ಜ್ವಾಲಾಮಾಲಿನಿ ಅಮ್ಮನವರು
ಜ್ವಾಲಮಾಲಿನಿ ಅಮ್ಮನವರ ಒಂದು ಗುಡಿ ಇದು. ಚಂದ್ರಪ್ರಭಾ ತೀರ್ಥಂಕರರ ಪ್ರತಿಮೆಯ ಕೆಳಭಾಗದಲ್ಲಿ ಈ ಒಂದು ಗುಡಿ ಇದೆ. ಮಂದಾರಗಿರಿ ಪರ್ವತದ ಕೆಳಭಾಗದಲ್ಲಿ ಇನ್ನೊಂದು ವಿಶೇಷವಾದ ಒಂದು ದೇವಾಲಯವಿದ್ದು ಇದನ್ನು ಪಿಂಚಿ ದೇವಾಲಯ ಅಂತ ಹೇಳ್ತಾರೆ. ಅಂದರೆ ಜೈನ ದಿಗಂಬರ ಸನ್ಯಾಸಿಗಳು ಉಪಯೋಗಿಸುವಂತಹ ಈ ಒಂದು ಪಿಂಚಿ, ಅಂದರೆ ನವಿಲುಗರಿಯ ಬೀಸಣಿಗೆ ಆಕಾರದಲ್ಲಿರುವಂತಹ ಒಂದು ವಸ್ತುವನ್ನು ಪಿಂಚಿ ಅಂತಾರೆ. ಆ ಒಂದು ಆಕಾರದಲ್ಲಿ ಇಲ್ಲೊಂದು ದೇವಾಲಯ ನಿರ್ಮಾಣ ಆಗಿದೆ. ಇದು 81 ಅಡಿ ಎತ್ತರವನ್ನು ಹೊಂದಿದೆ ಈ ಒಂದು ದೇವಸ್ಥಾನ. ಇದನ್ನು ಪಿಂಚಿ ದೇವಾಲಯ ಅಥವಾ ನವಿಲು ದೇವಸ್ಥಾನ ಅಂತಲೂ ಕರೀತಾರೆ. ಜೈನ ಸನ್ಯಾಸಿಗಳಾದ ಶ್ರೀ ಶಾಂತಿಸಾಗರರ ಗುರುಮಂದಿರ ಇದು. ಇಂಚಿ ಆಕಾರದಲ್ಲಿ ಈ ಒಂದು ದೇವಾಲಯ ಇದೆ. ಹಾಗೆ 81 ಅಡಿಗಳಷ್ಟು ಎತ್ತರವಾಗಿ ಈ ದೇವಾಲಯವು ರೂಪುಗೊಂಡಿದೆ. ಇಲ್ಲಿ ಪಕ್ಕದಲ್ಲಿ ಆಚಾರ್ಯ 108 ಶ್ರೀ ಶಾಂತಿಸಾಗರ ಮುನಿಗಳ ನಿವಾಸ ಕೂಡ ಇದೆ. ಸುಮಾರು 450 ಮೆಟ್ಟಿಲುಗಳಿರುವ ಈ ಮಂದಾರಗಿರಿ ಅಥವಾ ಬಸದಿ ಬೆಟ್ಟ ನಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋರು ಗಾಡೀಲಿ ಬೇಕಾದ್ರೂ ಹೋಗ್ಬೋದು, 2 ವೀಲರ್ ಅಥವಾ 4 ವೀಲರಲ್ಲಿ. ಇಲ್ಲಿ ಒಂದು ಆದರೆ ಇದು ವೀಕೆಂಡಲ್ಲಿ, ರಜಾ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದಾಗ ಮೇಲ್ಗಡೆ ಗಾಡಿನ ಬಿಡಲ್ಲ, ಆವಾಗ ಇಲ್ಲೇ ಪಾರ್ಕ್ ಮಾಡಿ ಹೋಗಬೇಕಾಗತ್ತೆ. ನೀವು ಬೇರೆ ದಿನಗಳಲ್ಲಿ ಬಂದಾಗ, ಖಾಲಿ ಇದ್ದಾಗ ನೀವು ಮೇಲ್ಗಡೆ ತನಕ ನಿಮ್ಮ ಖಾಸಗಿ ವಾಹನದಲ್ಲಿ ಹೋಗ್ಬೋದು. ಹಾಗೆ ಇಲ್ಲಿ ಟಿಕೆಟ್ ಇರುತ್ತೆ, 40 ರೂಪಾಯಿ 4 ವೀಲರ್ಗಳಿಗೆ, ಹಾಗೆ 10 ರೂಪಾಯಿ ಚಾರ್ಜನ್ನು 2 ವೀಲರ್ಗಳಿಗೆ ಇಲ್ಲಿ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮಾತ್ರ ಇಲ್ಲಿ ಪ್ರವೇಶ ಇರುತ್ತೆ. 6 ಗಂಟೆಯ ನಂತರ ಇಲ್ಲಿ ಹೋಗೋಕ್ಕೆ ಅವಕಾಶ ಕೊಡಲ್ಲ. ಹಾಗೆ ಎಳ್ನೀರು, ಕೆಲವೊಂದು ಸ್ನ್ಯಾಕ್ಸ್ ಐಟಮ್ಸ್ಗಳು, ಹಾಗೆ ಒಂದು ಲಘು ಉಪಹಾರಗಳು ಸಹ ಇಲ್ಲಿ ಕೆಲವೊಂದು ಅಂಗಡಿಗಳು ಇರೋದರಿಂದ ನಮಗೆ ಅದು ಸಹ ಲಭ್ಯ ಈ ಒಂದು ಪರ್ವತಕ್ಕೆ ಹೋಗಬೇಕಾದ್ರೆ. ಈ ಮಂದಾರಗಿರಿ ಪರ್ವತಕ್ಕೆ ನೀವು ವಾರದ ದಿನಗಳಲ್ಲಿ ಬಂದರೆ ಜನರು ಕಮ್ಮಿ ಇರ್ತಾರೆ, ನಿಮಗೆ ಆರಾಮಾಗಿ ನೋಡ್ಕೋಬೋದು. ಆದರೆ ನೀವು ಇಲ್ಲಿ ಖಾಸಗಿ ವಾಹನದಲ್ಲಿ ಬಂದರೆ ನಿಮಗೆ ಅನುಕೂಲ ಜಾಸ್ತಿ. ಯಾಕೆಂದರೆ ಖಾಸಗಿ ವಾಹನ ಇಲ್ಲದೆ ಬಸ್ಸಲ್ಲಿ ಬರ್ತೀವಿ ಅಂತಂದರೆ ಪಂಡಿತನಹಳ್ಳಿ ಅಂತ ಹೇಳಿದ್ವಿ, ಬೆಂಗಳೂರು ತುಮಕೂರು ಮಾರ್ಗದಲ್ಲಿರುವಂಥ ಪಂಡಿತನಹಳ್ಳಿ, ಅಲ್ಲಿ ಇಳ್ಕೊಂಡು ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ನೀವು ಆಟೋ ಮಾಡ್ಕೊಂಡು ಬರಬೇಕಾಗತ್ತೆ. ಒಬ್ಬರು ಇಬ್ಬರಿಗಂದರೆ ಆಟೋದ ರೇಟು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಒಂದು 5 ಜನ ಆ ಥರ ಇದ್ದರೆ ಸೀಟ್ ಆಟೋ ಥರ 100 ರೂಪಾಯಿ ಲೆಕ್ಕದಲ್ಲಿ ಅವರು ನಿಮಗೆ ಕರ್ಕೊಬಂದು ಬಿಡ್ತಾರೆ ಇಲ್ಲಿ. ಹಾಗೆ ವಾರಾಂತ್ಯದಲ್ಲಿ ಶನಿವಾರ, ಭಾನುವಾರ, ಹಾಗೆ ಸರ್ಕಾರಿ ರಜಾ ದಿನಗಳಲ್ಲಿ ಸಹಿತ ಇಲ್ಲಿ ಗಾಡಿಗಳು ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಕೊಡೋಲ್ಲ. ಆವಾಗ ಸಹ ಆಟೋಗಳು ತುಂಬ ಇರ್ತವೆ. ಆವಾಗ ನೀವು ಆರಾಮಾಗಿ ಖಾಸಗಿ ವಾಹನ ಇಲ್ಲದೇ ಇದ್ರೂ ಸಹ ಬಂದು ನೋಡಿಕೊಂಡು ಹೋಗ್ಬೋದು.
ಇದು ಚಂದ್ರನಾಥಯ್ಯ ಅವರ ನವರತ್ನ ದ್ವಾರ. ಮೆಟ್ಲು ಹತ್ತಿ ಹೋಗೋರು 450 ಮೆಟ್ಲುಗಳಿದೆ ಇಲ್ಲಿ, ಇದನ್ನು ಹತ್ತಿ ಹೋಗ್ಬೋದು. ತುಂಬ ಕಷ್ಟ ಏನಲ್ಲ, ಇದು ಚಿಕ್ಕ ಬೆಟ್ಟ, ಆರಾಮಾಗಿ ನೀವು ಹತ್ಬೋದು, ಮೆಟ್ಲನ್ನು ಹತ್ಬೋದು.